ಓಂ ಸರ್ವಮಂಗಳಾಯೈ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಜೀವನದಲ್ಲಿ ವಿವಾಹ ಅಂತಕ್ಕಂಥದ್ದು ಒಂದು ಪ್ರಮುಖ ಘಟ್ಟ ಕೂಡ ಆಗಿರುತ್ತೆ. ಜೀವನದ ಒಂದು ಬಹುತೇಕವಾಗಿ ನಿರ್ಧಾರದ ಘಟ್ಟ ಕೂಡ ವಿವಾಹ ಆಗಿರುತ್ತೆ. ಆದರೆ ಎಲ್ಲ ವಿವಾಹಗಳು ಸಕ್ರಮವಾಗಿ ಶುಭ ಆಗಬೇಕು, ವಿಜಯಿ ಆಗಬೇಕು ಅಂತಕ್ಕಂಥದ್ದಿಲ್ಲ, ಯಶಸ್ಸಾಗಬೇಕು ಅಂಥದ್ದಿಲ್ಲ. ಸಾಕಷ್ಟು ಕೆಲವು ಏರುಪೇರು ಆಗ್ತಕ್ಕಂಥ ಸಾಧ್ಯತೆ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಮಾಂಗಲ್ಯ ಅಂತ ಬಂದಾಗ ಅದಕ್ಕೆ ಅದರದೇ ಆದ ಒಂದು ಪಾವಿತ್ರತೆ ಇರ್ತಕ್ಕಂಥದ್ದು. ಸನಾತನ ಸಂಸ್ಕೃತಿ ಹಿಂದೂ ಪರಂಪರೆಯಲ್ಲಿ ಭಾರತ ದೇಶದಲ್ಲಿ ಅದರಲ್ಲೂ ಸಹ ಅದರದೇ ಆದ ಒಂದು ವಿಶೇಷತೆ ಇರತಕ್ಕಂಥದ್ದು ಕೂಡ ಮಾಂಗಲ್ಯ ಆಗಿರುತ್ತೆ. ಇವತ್ತಿನ ದಿನ ಈ ದಿನದ ಒಂದು ವಿಶೇಷ ಒಂದು ಸಬ್ಜೆಕ್ಟ್ ಅಂತಂದಾಗ ಮರುಮಾಂಗಲ್ಯ. ಅಂದರೆ ಮರುಮಾಂಗಲ್ಯ ಅಂದರೆ ಏನು, ಅದು ಯಾವ ರೀತಿ ನಾವು ಅದನ್ನು ಅಳವಡಿಸ್ಕೋಬೇಕು. ಸಾಮಾನ್ಯವಾಗಿ ನಾವು ನೋಡಿರ್ತೀವಿ, ಎಷ್ಟೋ ಜನ ಇವತ್ತು ಮರುಮಾಂಗಲ್ಯವನ್ನು ಅವ್ರು ಇಷ್ಟ ಬಂದಂಗೆ ಹೇಳ್ಕೊಂಡ್ಬಿಟ್ಟು ಎಷ್ಟೋ ಜನರಿಗೆ ತೊಂದರೆಗಳು ಆಗಿದೆ ಅಂತಕ್ಕಂಥದ್ದನ್ನು ಕೂಡ ನಮಗೂ ಕೂಡ ಫೋನ್ ಮಾಡಿ ಹೇಳ್ತಾ ಇರ್ತಾರೆ. ಇವತ್ತಿನ ದಿವಸ ಮರುಮಾಂಗಲ್ಯ ಅಂದ್ರೇನು, ಮತ್ತೊಂದು ಮಾಂಗಲ್ಯ, ಈಗಿರ್ತಕ್ಕಂಥ ಮಾಂಗಲ್ಯ ಮತ್ತೊಂದು ಮಾಂಗಲ್ಯ, ಅದನ್ನೇ ಮರುಮಾಂಗಲ್ಯ. ಈಗಾಗಲೇ ಮಾಂಗಲ್ಯ ಆಗಿದೆ, ಅದಕ್ಕೆ ಮರುಮಾಂಗಲ್ಯ ಅಂತಂದರೆ ಇದನ್ನು ನಾವು ಎಷ್ಟೋ ವಿಷಯಗಳನ್ನು ಕೂಲಂಕುಷವಾಗಿ ನೋಡೋಕ್ಕೆ ಹೋದಾಗ ಸಾಮಾನ್ಯವಾಗಿ ಡೈವರ್ಸ್ ಆಗಿರ್ತಕ್ಕಂಥವ್ರಿಗೆ ನಾವು ಮರುಮಾಂಗಲ್ಯ ಅಂತೀವಿ. ಮಾಂಗಲ್ಯ ದೋಷ ಇರತಕ್ಕಂಥವ್ರಿಗೆ ಮಾಂಗಲ್ಯ, ಹಾಗೆ ಕುಜ ದೋಷ ಇದ್ದರೆ ಅದನ್ನು ಮರುಮಾಂಗಲ್ಯ. ಗಂಡ ಜೊತೆಯಲ್ಲಿದ್ದಾಗಲೂ ಕೂಡ ಸಂತಾನ ಆಗ್ತಾಯಿಲ್ಲ, ಮಕ್ಕಳಿಲ್ಲ ಆಗ್ತಾಯಿಲ್ಲ, ಸಂತಾನ ದೋಷ ಇದೆ ಅಂದಾಗ ಅಲ್ಲೂ ಕೂಡ ಮರುಮಾಂಗಲ್ಯದ ಪ್ರಸ್ತಾಪ ಬರುತ್ತೆ. ಹಾಗೆಯೇ ವಿವಾಹ ಅಂದಾಗ ಕುಂಭ ವಿವಾಹ, ಆರ್ಕ ವಿವಾಹ, ಕದಳಿ ವಿವಾಹ, ಈ ವಿವಾಹಗಳನ್ನು ಕೂಡ ಕೆಲವು ನಾವು ಪರಿಹಾರಗಳಲ್ಲಿ ಮಾಡ್ಕೊಳ್ತೀವಿ. ಇವತ್ತು ಮರುಮಾಂಗಲ್ಯ ಅಂದಾಗ ಸರಳವಾಗಿ ಖರ್ಚಿಲ್ಲದೆ, ಹಣ ಖರ್ಚು ಮಾಡದೆ, ಕೇವಲ ಭಗವಂತನ ಸ್ಮರಣೆ, ಭಗವಂತನ ಮುಖೇನ ಮಾಡ್ತಕ್ಕಂಥ ಒಂದು ತಂತ್ರ, ಒಂದು ವಿಶೇಷವಾದ ಪ್ರಕ್ರಿಯೆ ಇವತ್ತು ಮರುಮಾಂಗಲ್ಯದಲ್ಲಿ ಇದೆ. ಅದು ಈಗಾಗಲೇ ಬಹಳಷ್ಟು ಎಲ್ಲ ಕಡೆ ಶುಭ ಕೂಡ ಆಗಿದೆ, ಒಳ್ಳೆಯ ಒಂದು ರಿಸಲ್ಟು ಕೂಡ ಬಂದಿದೆ. ಇವತ್ತಿನ ದಿವಸ ವಿವಾಹ, ನಾವು ಈಗಾಗಲೇ ವಿವಾಹ ಮಾಡಿರ್ತಾರೆ, ಅದು ವಿವಾಹ ದೋಷ ಕೂಡ ಇದೆಯಾ ಅಂದಾಗಲೂ ಕೂಡ ಮರುಮಾಂಗಲ್ಯ ಮಾಡ್ಕೊಳ್ತಕ್ಕಂಥದ್ದು, ವಿಚ್ಛೇದನ ಆಗ್ಬೋದು. ಮರು ಅಂದರೆ ಪುನಃ ಅಂತ, ಮತ್ತೆ ಮಾಂಗಲ್ಯ ಅಂದರೆ ಮತ್ತೆ ಮಾಂಗಲ್ಯ ಧಾರಣೆ ಮಾಡ್ಕೊಳ್ಳಿ ಅಂತಕ್ಕಂಥದ್ದು ಅರ್ಥ ನಮ್ಮಲ್ಲಿರೋದು. ಈಗ ಇದಕ್ಕೆ ಮರುಮಾಂಗಲ್ಯ ಅಂದರೆ ಪದೇ 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 ಗಂಡ ಹೆಂಡತಿ ಜಗಳ, ಯಾವಾಗಲೂ ಜಗಳ. ವಿವಾಹ ಆಗಿದೆ 5 ವರ್ಷ ಆಯಿತು, 10 ವರ್ಷ ಆಯಿತು, 50 ವರ್ಷ ಆದರೂ ಕೂಡ ಜಗಳ ಆಡ್ತಾ ಇದ್ದಾರೆ. ಆ 50 ವರ್ಷ ಆದಾಗ ನಾವು ಮರುಮಾಂಗಲ್ಯ ಮಾಡಿಸಲ್ಲ. ಈ ಮರುಮಾಂಗಲ್ಯಕ್ಕೆ ಒಂದು ಲಿಮಿಟ್ ಇರುತ್ತೆ. ವಿವಾಹವಾಗಿ 10 ವರ್ಷಗಳ ಒಳಗಡೆ ಮಾತ್ರ ಮರುಮಾಂಗಲ್ಯ ಮಾಡ್ಕೋಬೇಕು. 10 ವರ್ಷಗಳ ನಂತರ ಮರುಮಾಂಗಲ್ಯ ಮಾಡ್ಕೊಳ್ಳೋಂಗೆ ಇಲ್ಲ. ಅಂದರೆ ಗಂಡ ಇದ್ದಾಗ, ಅಂದರೆ ದೋಷಗಳಿದ್ದಾಗ. ಆದರೆ 10 ವರ್ಷ ಆದಮೇಲೆ ನಾವು ಬೇರೆ ಮದುವೆ ಮಾಡ್ಕೊತೀವಿ ಅಂದರೆ ಅದು ಬೇರೆ. ಆದರೆ ಇವತ್ತಿನ ಮರುಮಾಂಗಲ್ಯ ಮಾಡ್ಕೊಳ್ಳೋ ವಿಚಾರದಲ್ಲಿ ಪದೇ ಪದೇ ಗಂಡ ಹೆಂಡತಿ ಜಗಳ, ಸಂತಾನದ ಸಮಸ್ಯೆಗಳು, ಶ್ರೇಯಸ್ಸಿಲ್ಲ, ಯಶಸ್ಸಿಲ್ಲ, ಯಾವಾಗಲೂ ಯೋಚನೆ, ಪದೇ ಪದೇ ಅಳ್ತಾ ಇರ್ತೀವಿ. ಅದರ ಜೊತೆಗೆ ಅನಾರೋಗ್ಯ ಕಾಡ್ತಾ ಇದೆ, ಕುಜ ದೋಷ ಇದೆ. ಇದೆಲ್ಲಕ್ಕೂ ಬಂದಾಗ ನಮ್ಮಲ್ಲಿ ವಿಶೇಷವಾಗಿರ್ತಕ್ಕಂಥ ರೂಢಿಯಲ್ಲಿರ್ತಕ್ಕಂಥ ಒಂದು ಪದ್ಧತಿ ಅಂದರೆ ಸರಳವಾಗಿ ಮರುಮಾಂಗಲ್ಯ. ನಾವು ನೋಡಿದ್ದೀವಿ, ಎಷ್ಟೋ ಜನ ಏನು ಮಾಡ್ತಾರೆ, ಆ ತಾಳಿ, ಬಂಗಾರದ ತಾಳಿ, ಅವ್ರಿಗೆ ಮಧ್ಯಮ ವರ್ಗದವರಾಗಿರ್ತಾರೆ, ಆ ಬಂಗಾರದ ತಾಳಿಯನ್ನು ತಗೊಂಡೋಗಿ ಇಂಥ ದೇವಸ್ಥಾನದಲ್ಲಿ ಹುಂಡಿಗೆ ಹಾಕ್ಬಿಡಿ, ಅಲ್ಲಿ ಮತ್ತೆ ಒಂದು ತಾಳಿ ಕಟ್ಕೊಂಡು ಬನ್ನಿ ಅಂತಾರೆ. ಅದು ಎಷ್ಟೊಂದು ನಮಗೆ ಏನನ್ಸುತ್ತೆ ಹೇಳಿ, ಪಾಪ ಅವ್ರಿಗೆ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ. ಅದೊಂದು ಪದ್ಧತಿ ಇರ್ಬೋದು. ದೊಡ್ಡದಾಗಿ ಕಾರ್ಯಕ್ರಮ ಮಾಡಿ ಅದೊಂದು ಪದ್ಧತಿ ಇರ್ಬೋದು. ಇಷ್ಟೋ ಜನನ ಕರೆಸಿ ಅದು ಮಾಡಿ ಅದೊಂದು ಪದ್ಧತಿ ಇರ್ಬೋದು. ಇಲ್ಲಿ ಹಣಕಾಸಿಗೆ ಹೆಚ್ಚು ಪ್ರಾಶಸ್ತ್ಯ ಕೊಟ್ಟು ಖರ್ಚು ಮಾಡಿ ಅಂತ ಹೇಳ್ತಕ್ಕಂಥ ಒಂದು ವರ್ಗಗಳು ಕೂಡ ನಮ್ಮಲ್ಲಿ ಇಲ್ಲದೇ ಇಲ್ಲ. ಆದರೆ ಇವತ್ತಿನ ದಿನ ಒಂದು ಸರಳವಾಗಿ ಅಂದರೆ ಅರಿಶಿನ ಕೊಂಬು ಅಂತಕ್ಕಂಥದ್ದು ಪಾರ್ವತಿ, ಲಕ್ಷ್ಮಿ, ಸರಸ್ವತಿಯ ಸಂಕೇತ ಕೂಡ ಹೌದು. ಅರಿಶಿನ ಕೊಂಬು ಅಷ್ಟು ಪ್ರಾಶಸ್ತ್ಯ, ಅರಿಶಿನ ಕೊಂಬಿಗೆ ಅಷ್ಟೊಂದು ಪ್ರಭಾವ ಇದೆ. ಅರಿಶಿನ ಅಂದರೆ ರೋಗ ನಿರೋಧಕ ಇರತಕ್ಕಂಥದ್ದು. ಅರಿಶಿನ ಅಂದರೆ ಗುರುವಿಗೆ ಸಂಬಂಧಿಸಿರೋದು. ಅರಿಶಿನ ಅಂತಕ್ಕಂಥ ಬಣ್ಣನೇ ಭಾಳ ವಿಶೇಷವಾಗಿರ್ತಕ್ಕಂಥ. ಸೂರ್ಯೋದಯ ಕಾಲದಲ್ಲಿ ನಾವು ಅರಿಶಿನ ಬಣ್ಣವನ್ನು ನೋಡ್ತೀವಿ, ಸೂರ್ಯಾಸ್ತ ಕಾಲದಲ್ಲೂ ಕೂಡ ಅರಿಶಿನ ಬಣ್ಣ ನೋಡ್ತೀವಿ. ಅಂತಹ ಅರಿಶಿನ ಕೊಂಬನ್ನು ತಗೊಂಡು ಅದಕ್ಕೆ ಅರಿಶಿನ ದಾರವನ್ನು ಸುತ್ತಿ ಗುರುವಿಗೆ ಪ್ರತ್ಯೇಕ ಆಗಿರ್ತಕ್ಕಂಥದ್ದು. ಹಾಗೆ ಅರಿಶಿನ ದಾರವನ್ನು ಸುತ್ತಿ ಅರಿಶಿನ ಕೊಂಬನ್ನು ತಗೊಂಡು ಆ ಅರಿಶಿನ ಕೊಂಬನ್ನು ಒಂದು ದೇವಿಯ ದೇವಸ್ಥಾನದಲ್ಲಾಗ್ಬೋದು, ಹಾಗೆಯೇ ಗುರುಗಳ ದೇವಸ್ಥಾನದಲ್ಲಾಗ್ಬೋದು, ಕುಜನ ಅಂದರೆ ಎಲ್ಲೋ ಒಂದು ಕಡೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ 3 ದಿನ ಅರ್ಚಕರಿಗೆ ಕೊಟ್ಟು ಆ ಅರ್ಚಕರ ಆ ಅರಿಶಿನ ಕೊಂಬಿಗೆ ಒಂದು ಸಂಕಲ್ಪಗಳನ್ನು ಮಾಡಿ, ಸಂಕಲ್ಪ ಮಾಡಿ 3 ದಿನ ಆದಾಗ 3ನೇ ದಿನ ಸಂಧ್ಯಾಕಾಲದಲ್ಲಿ ಸೂರ್ಯ ಎಲ್ಲೋ ಒಂದು ಕಡೆ ಗೋಧೂಳಿ ಮುಹೂರ್ತ, ಸೂರ್ಯ ಅಸ್ತ ಆಗ್ತಕ್ಕಂಥ ಸಂದರ್ಭದಲ್ಲಿ ಆ ತಾಯಿಗೆ ಆ ಒಂದು ಗಂಡ
ಮಾಂಗಲ್ಯ ಈಗಾಗಲೇ ಇರುತ್ತೆ. ಆ ಮಾಂಗಲ್ಯಕ್ಕೆ ಅರಿಶಿನ ಕೊಂಬನ್ನು ಕಟ್ಟಿ ಆ ಅರಿಶಿನ ಕೊಂಬನ್ನು 9 ದಿನ ಆ ತಾಯಿ ಅದನ್ನು ಧಾರಣೆ ಮಾಡಿಕೊಂಡು 9ನೇ ದಿನ ನೀರಿಗೆ ಅರ್ಪಣೆ ಮಾಡ್ತಕ್ಕಂತಹ ಒಂದು ವಿಶೇಷವಾದ ಪದ್ಧತಿಯೇ ಈ ಮಾಂಗಲ್ಯ ಮರುಮಾಂಗಲ್ಯ ಆಗಿರುತ್ತೆ. ಇದನ್ನು ನಂಬಿಕೆಯಿಂದ ಆಚರಣೆ ಮಾಡ್ಕೊಳ್ಳೋರಿಗೆ ತುಂಬಾ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.